ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ 5,000ದಿಂದ 45,000 ಕೋಟಿಯ ಕುಬೇರ, ರಸ್ತೆಯಿಂದ ಷೇರು ರಾಜ, ಸಾಮಾನ್ಯ ಕುಟುಂಬದಿಂದ ಬಂದಂತಹ ಈ ವ್ಯಕ್ತಿ ಕೋಟ್ಯಧೀಶರಾಗಿದ್ದು ಹೇಗೆ? ಯಾರು ಈ ವ್ಯಕ್ತಿ ಅಂತೀರಾ? ಇವರೇ ನೋಡಿ, ರಾಕೇಶ್ ಜುಂಜುನ್ವಾಲಾ. ನಾವಿವತ್ತು ಇವರ ಪೂರ್ತಿ ಲೈಫ್ ಜರ್ನಿನ ತಿಳ್ಕೊಂಬರೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ನ ಆಲ್ ಅಂತ ಆನ್ ಮಾಡ್ಕೊಳ್ಳಿ. ಇವರ ಪೂರ್ತಿ ಲೈಫ್ ಜರ್ನ ನಾವು ತಿಳ್ಕೊಂಬರೋಣ. ವಿಡಿಯೋ ಡ್ಯೂರೇಷನ್ ಲಾಂಗ್ ಇದೆ ಅಂತ ಹೇಳಿ ಯೋಚನೆ ಮಾಡಕ್ ಹೋಗ್ಬೇಡಿ. ವಿಡಿಯೋ ಸ್ಪೀಡ್ ನ ಇನ್ಕ್ರೀಸ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ಸ್ಕಿಪ್ ಮಾಡ್ದಲೆ ನೋಡಿ. ಬನ್ನಿ, ನಾವಿವತ್ತು ದಲಾಲ್ ಸ್ಟ್ರೀಟ್ ನ ಬಿಗ್ ಬುಲ್ ಆದಂತಹ ರಾಕೇಶ್ ಜುಂಜುನ್ವಾಲಾ ಅವರ ಸ್ಟೋರಿನ ಲೈಫ್ ಜರ್ನಿನ ತಿಳ್ಕೊಂಬರೋಣ. ರಾಕೇಶ್ ಜುಂಜುನ್ವಾಲಾ ಅವರು 1960 ಜುಲೈ 5ರಂದು ಹೈದರಾಬಾದ್ನಲ್ಲಿ ಜನಿಸ್ತಾರೆ. ಇವರು ಜನಿಸಿದ 2 ವರ್ಷದಲ್ಲಿ ಅವರ ಒಂದು ಫ್ಯಾಮಿಲಿ ಹೈದರಾಬಾದ್ನಿಂದ ಮುಂಬೈಗೆ ಶಿಫ್ಟ್ ಆಗ್ತಾರೆ. ಇವರ ತಂದೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿರ್ತಾರೆ. ಹಾಗೆ ಇವರಿಗೆ ಸ್ಟಾಕ್ ಮಾರ್ಕೆಟ್ ನ ಬಗ್ಗೆ ತುಂಬಾ ತಿಳ್ಕೊಂಡಿರ್ತಾರೆ. ಹೀಗಾಗಿ ಇವರ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಯಾವ ಶೇರ್ ಇನ್ಕ್ರೀಸ್ ಆಗಿದೆ, ಯಾವ ಶೇರ್ ಡಿಕ್ರೀಸ್ ಆಗಿದೆ, ಯಾವ ಕಂಪನಿಯ ಪೋರ್ಟ್ಫೋಲಿಯೋ ಯಾವ ರೇಂಜ್ ಅಲ್ಲಿ ಇದೆ ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಈ ಟೈಮಲ್ಲಿ ಇವರ ಮಗನಾದಂತಹ ಈ ಒಬ್ಬ ರಾಕೇಶ್ ಜುಂಜುನ್ವಾಲಾ ಇನ್ನು ಚಿಕ್ಕ ವಯಸ್ಸಲ್ಲಿ ಇರ್ತಾನೆ. ಪೂರ್ತಿಯಾದಂತಹ ಇವರು ಮಾತಾಡುವಂತಹ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಅವರ ಮನಸ್ಸಲ್ಲಿ ಸ್ಟಾಕ್ ಮಾರ್ಕೆಟ್ ನ ಬಗ್ಗೆ ಕುತೂಹಲ ಹೆಚ್ಚಾಗ್ತಾ ಹೋಗುತ್ತೆ. ಹೀಗೆ ಒಂದಿನ ಅವರು ಮಾತಾಡ್ತಿರುವಾಗ ಇವರ ಮಗ ಕೇಳಿಸ್ಕೊತಾ ಇರ್ತಾನೆ. ಅವರ ತಂದೆಗೆ ಕೇಳ್ತಾರೆ, ಅಪ್ಪ, ಈ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಹೇಗೆ ಇದರಲ್ಲಿ ಇನ್ವೆಸ್ಟ್ ಮಾಡೋದು, ಹೇಗೆ ರಿಟರ್ನ್ ಪಡ್ಕೊಳ್ಳೋದು ಅಂತ ಹೇಳಿ. ಇವರ ಒಂದು ಕ್ಯೂರಿಯಾಸಿಟಿ ಕೇಳಿ ಇವರ ಅಪ್ಪಗೆ ಶಾಕ್ ಆಗುತ್ತೆ. ಹಾಗಾಗಿ ಇವರ ತಂದೆಯವರಿಗೆ ಹೇಳ್ತಾರೆ, ನೀನು ಡೈಲಿ ನ್ಯೂಸ್ ಪೇಪರ್ನ ಓದು, ಅವಾಗ ನಿಮ್ಗೆ ಈ ಶೇರ್ ಮಾರ್ಕೆಟ್ ನ ಬಗ್ಗೆ, ಹಾಗೆ ಈ ಶೇರ್ ಹೇಗೆ ಇನ್ಕ್ರೀಸ್ ಆಗುತ್ತೆ ಮತ್ತೆ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿ ತಿಳ್ಕೊತೀಯ. ಇವರ ಈ ಕುತೂಹಲ ನೋಡಿ ಇವರ ತಂದೆಗೆ ಆಶ್ಚರ್ಯ ಆಗುತ್ತೆ. ಇವನು ಮುಂದೆ ಸ್ಟಾಕ್ ಮಾರ್ಕೆಟ್ ನ ಬಗ್ಗೆ ತುಂಬಾ ಕುತೂಹಲದಿಂದ ತಿಳ್ಕೋಬೇಕು, ಎಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಾನೋ ಅನ್ನೋ ಒಂದು ಭಯನೇ ಇರುತ್ತೆ. ಹಾಗಾಗಿ ಇವ್ರಿಗೆ ಕರೆದು ಕ್ಲಿಯರ್ ಆಗಿ ಹೇಳ್ತಾರೆ, ನೀನೇನಾದ್ರು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡ್ಬೇಕು ಅಂದ್ರೆ ಮೊದಲು ಸ್ಟಾಕ್ ಮಾರ್ಕೆಟ್ ನ ಬಗ್ಗೆ ಕ್ಲಿಯರ್ ಆಗಿ ಡೀಟೇಲ್ ಆಗಿ ತಿಳ್ಕೊಂಡಿರಬೇಕು. ಇಲ್ಲ ಅಂತಂದ್ರೆ ನೀನು ಸ್ಟಾಕ್ ಮಾರ್ಕೆಟ್ ಬರಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಮುಂಚೆ ನೀನು ಮೊದಲು ನಿನ್ನ ಒಂದು ವಿದ್ಯಾಭ್ಯಾಸನ ಕಂಪ್ಲೀಟ್ ಮಾಡಬೇಕು, ಚೆನ್ನಾಗಿ ಓದ್ಕೋಬೇಕು ಅಂತ ಹೇಳ್ತಾರೆ. ನೀನೇನಾದ್ರೂ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತೀನಿ ಅಂತಂದ್ರೆ ನನ್ನ ಹತ್ರ ₹1 ನೀನ್ ಕೇಳಬಾರ್ದು, ನಾನು ಕೊಡೋದು ಇಲ್ಲ. ನೀನು ನನ್ನ ಫ್ರೆಂಡ್ ಅಥವಾ ಫ್ಯಾಮಿಲಿ ಹತ್ರನೋ ₹1 ಯಾರ ಹತ್ರನೂ ಇಸ್ಕೋಬಾರ್ದು, ಯಾರು ಕೊಡೋದು ಇಲ್ಲ. ನೀನ್ ಕೇಳ್ದೆ ನಿನ್ನ ಒಂದು ಸ್ವಂತ ದುಡ್ಡಲ್ಲಿ ನೀನು ಬೆಳಿಬೇಕು ಅಂತ ಹೇಳಿ ಅವರ ತಂದೆ ರಾಕೇಶ್ ಜುಂಜುನ್ವಾಲಾ ಅವ್ರಿಗೆ ಕ್ಲಿಯರ್ ಆಗಿ ತಿಳಿಸ್ತಾರೆ. 1985ರಲ್ಲಿ ಆರ್.ಜೆ ಅವರು ಸಿಡನಂ ಕಾಲೇಜಲ್ಲಿ ತಮ್ಮ ಗ್ರಾಜುಯೇಷನ್ ನ ಮುಗಿಸ್ತಾರೆ. ಮತ್ತೆ CA ಕೋರ್ಸ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಇವರ CA ಸರ್ಟಿಫಿಕೇಟ್ ಕೈಲಿರುತ್ತೆ. ಆದ್ರೆ ಇವರಿಗೆ ಯಾವುದೇ ಆಡಿಟ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡುವಂತಹ ಒಂದು ಆಸೆ ಇರೋದಿಲ್ಲ. ಯಾಕೆ ಅಂದ್ರೆ ಇವರ ಪೂರ್ತಿ ಒಂದು ಮನಸ್ಸು ದಲಾಲ್ ಸ್ಟ್ರೀಟ್ ನ ಟ್ರೇಡಿಂಗ್ ಮೇಲೆ ಇರುತ್ತೆ. ಇವರ ಫ್ಯಾಮಿಲಿಗೆ ಇವನು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡೋದು ಇಷ್ಟ ಇರೋದಿಲ್ಲ, ಮತ್ತೆ ಇದಕ್ಕೆ ಒಪ್ಪೋದು ಇಲ್ಲ. ಹಾಗಾಗಿ ಆರ್.ಜೆ ಅವ್ರಿಗೆ ಕನ್ವಿನ್ಸ್ ಮಾಡ್ತಾನೆ, ನಾನೇನಾದ್ರೂ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ನ ಕಾಣಲಿಲ್ಲ ಅಂದ್ರೆ ಮತ್ತೆ ನಾನು CA ಫರ್ಮ್ಗೆ ಜಾಯಿನ್ ಆಗ್ತೀನಿ ಅಂತ ಹೇಳಿ ಇವರ ಒಂದು ಫ್ಯಾಮಿಲಿಗೆ ಇವರು ಸ್ಟಾಕ್ ಮಾರ್ಕೆಟ್ಗೆ ಹೋಗೋದನ್ನ ಒಪ್ಪಿಸ್ತಾರೆ. ಹಾಗೆ ಇವರ ಫ್ಯಾಮಿಲಿ ಕೂಡ ಅವರ ಮಾತಿಗೆ ಒಪ್ಕೋತಾರೆ. ಆರ್.ಜೆ ಕನಸು ದೊಡ್ಡದಾಗಿರುತ್ತೆ. ಆದ್ರೆ ಇವ್ರ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಯಾವುದೇ ಕ್ಯಾಪಿಟಲ್ ಇರೋದಿಲ್ಲ. ಇವರ ತಂದೆಯವ್ರಿಗೆ ಮೊದಲೇ ಹೇಳಿರ್ತಾರೆ, ನೀನೇನಾದ್ರೂ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಟ್ರೆ ನಾನು ನಿನಗೆ ₹1 ಕೂಡ ಕ್ಯಾಪಿಟಲ್ ನ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಕೊಡೋದಿಲ್ಲ ಅಂತ ಹೇಳಿ. ಆಗ ಇವರು ಯೋಚನೆ ಮಾಡ್ತಾ ಇರ್ತಾರೆ. 1985ರಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನ ಸೆನ್ಸೆಕ್ಸ್ 150 ಪಾಯಿಂಟ್ ಅಲ್ಲಿ ಇರುತ್ತೆ ಇವರು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡೋದಕ್ಕೆ. ಆದ್ರೆ ಇವರು CA ಇಂಟರ್ನ್ಶಿಪ್ ನಲ್ಲಿ $5,000 ಗಳಿಸಿರ್ತಾರೆ. ಆ ದುಡ್ಡನ್ನ ಇಸ್ಕೊಂಡು ನಾನು ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಕೋಟ್ಯಾಧೀಶರು ಆಗ್ಬೇಕು ಅನ್ನೋ ಕನಸು ಇವರ ಮನಸ್ಸಲ್ಲಿ ಇರುತ್ತೆ. ಇವರ ದೊಡ್ಡಣ್ಣ ಕೂಡ ಒಬ್ಬ CA ಆಗಿರ್ತಾರೆ. ಇವರು ಒಂದು ಲೇಡಿ ಕ್ಲೈಂಟ್ ನ ಇವ್ರಿಗೆ ಮೀಟ್ ಮಾಡಿಸ್ತಾರೆ. ಆ ಲೇಡಿ ಕ್ಲೈಂಟ್ ಹತ್ರ ಇವರು ಮಾತಾಡ್ತಾರೆ, ನೀವೇನಾದ್ರು ನನ್ನ ಮೇಲೆ 10 ಲಕ್ಷ ಅಮೌಂಟ್ ನ ಇನ್ವೆಸ್ಟ್ ಮಾಡಿದ್ರೆ ನಾನು ನಿಮ್ಗೆ 18% ರಿಟರ್ನ್ ಕೊಡ್ತೀನಿ ಅಂತ ಹೇಳಿ. ಆದ್ರೆ ಆ ಟೈಮಲ್ಲಿ ಇವ್ರೇನಾದ್ರು FDಲಿ ಈ ಒಂದು 10 ಲಕ್ಷ ಅಮೌಂಟ್ ನ ಇಟ್ರೆ ಬರೀ 10% ರಿಟರ್ನ್ ಅಷ್ಟೇ ಕೊಡ್ತಾ ಇರುತ್ತೆ. ಹೀಗಾಗಿ ಆರ್.ಜೆ ಅವರು ಐಡಿಯಾ ಮಾಡಿ ಆ ಲೇಡಿಗೆ ಈ ಒಂದು ಆಫರ್ನ ಕೊಡ್ತಾರೆ. ಆಗ ಆ ಲೇಡಿ ಇವ್ರಿಗೆ ಕೇಳ್ತಾರೆ, ನೀವು ನಂಗೆ ಸೆಕ್ಯೂರಿಟಿ ಆಗಿ ಏನ್ ಕೊಡ್ತೀರಾ ಅಂತ ಹೇಳಿ. ಆಗ ಆರ್.ಜೆ ಅವರು ಹೇಳ್ತಾರೆ, ನನ್ನ ಹತ್ರ ಕೊಡೋದಕ್ಕೆ ಸೆಕ್ಯೂರಿಟಿ ಏನು ಇಲ್ಲ, ನಾನೇ ನಿಮ್ಗೆ ಸೆಕ್ಯೂರಿಟಿ ಆಗಿರ್ತೀನಿ ಅಂತ ಹೇಳಿ. ಆಗ ಈ ಲೇಡಿ ಇವರ ಮೇಲೆ ಒಂದು ನಂಬಿಕೆನ ಇಟ್ಟು 10 ಲಕ್ಷ ದುಡ್ಡನ್ನ ಇವ್ರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಆಗ ಆ 10 ಲಕ್ಷ ದುಡ್ಡನ್ನ ತಗೊಂಡು ಇವರು ಹೋಗ್ತಾರೆ ದಲಾಲ್ ಸ್ಟ್ರೀಟ್ಗೆ ತಮ್ಮ ಟ್ರೇಡಿಂಗ್ ಡ್ರೀಮ್ ನ ಕಂಪ್ಲೀಟ್ ಮಾಡೋದಕ್ಕೆ.
1985ರಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಯಾವುದೇ ಆದಂತಹ ಒಂದು ಸ್ಕ್ರೀನಿಂಗ್ ಇರಲಿಲ್ಲ, ಯಾವುದೇ ಆದಂತಹ ಒಂದು ಮೊಬೈಲ್ ಆ್ಯಪ್ ಕೂಡ ಇರಲಿಲ್ಲ. ಒಂದು ವಿಶಾಲವಾದ ಜಾಗ, ಕೈಲಿ ಒಂದು ಚೀಟಿ, ಜೋರಾಗಿ ಅನೌನ್ಸ್‌ಮೆಂಟ್ ಮಾಡ್ತಾ ಇರ್ತಾರೆ ಶೇರ್ ಮತ್ತೆ ಸ್ಟಾಕ್‌ನ ಬಗ್ಗೆ. ನಾವೆಲ್ಲ ಏನು ಲಕ್ಕಿ ಭಾಸ್ಕರ್ ಮೂವಿನಲ್ಲಿ ನೋಡಿರ್ತೀವಿ, ಟೆಲಿಫೋನಲ್ಲಿ ಆರ್ಡರ್‌ನ ಬೈ ಮತ್ತೆ ಸೆಲ್ ಮಾಡ್ತಿರ್ತಾರಲ್ಲ, ಆ ರೀತಿ ಸ್ಟಾಕ್ ಮಾರ್ಕೆಟ್ ಅವಾಗ ಇದ್ದಿದ್ದು. ಇದನ್ನೆಲ್ಲ ತನ್ನ ಕಣ್ಣಲ್ಲಿ ಕಂಡಂತಹ ಆರ್‌ಜೆಯ ಕಣ್ಣಲ್ಲಿ ಭಯ ಕಾಣಿಸುತ್ತೆ. ಆದ್ರೆ ಆರ್‌ಜೆ ತನ್ನ ಹಠ ಬಿಡೋದಿಲ್ಲ. ಇವರು ಅನ್ಕೊಂತಾರೆ, ಇದೇ ನನ್ನ ಸಾಧನೆಯ ಮೊದಲನೆಯ ಹೆಜ್ಜೆ ಅಂತೇಳಿ. ಶುರುನಲ್ಲಿ ಆರ್‌ಜೆಗೆ ಗೊತ್ತಿರೋದಿಲ್ಲ ಯಾವ ಒಂದು ಶೇರ್‌ನಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಇವರು ತುಂಬಾ ಬುಕ್‌ನ ಓದ್ತಾ ಇರ್ತಾರೆ. ಡೈಲಿ ನ್ಯೂಸ್ ಪೇಪರ್‌ನ ನೋಡ್ತಾ ಇರ್ತಾರೆ. ಹಾಗೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್‌ನ ಮಾತನ್ನ ಕೇಳಿಸ್ಕೊತಾ ಇರ್ತಾರೆ. ಆಗ ಇವರ ಮೈಂಡ್‌ಗೆ ಬರುತ್ತೆ ಟಾಟಾ ಟೀನ ಬಗ್ಗೆ. ಟಾಟಾ ಟೀ ಕಂಪನಿ ಒಂದು ಟೀ ಮಾಡುವಂತಹ ಒಂದು ಕಂಪನಿಯ ಶೇರ್ ಆಗಿರುತ್ತೆ. ಈ ಒಂದು ಶೇರ್‌ನ ಪರ್ಚೇಸ್ ಮಾಡೋದಕ್ಕೆ ಇವರ ಒಂದು ಮೈಂಡ್ ಹೇಳುತ್ತೆ. 1986ರಲ್ಲಿ ಆರ್‌ಜೆ ಒಂದು ದೊಡ್ಡ ಮಟ್ಟದ ಶೇರ್‌ನ ಬೈ ಮಾಡ್ತಾನೆ. ಟಾಟಾ ಟೀನ 5,000 ಶೇರ್‌ಗಳ್ನ ಒಂದು ಶೇರ್‌ಗೆ ₹43 ಕೊಟ್ಟು ಬೈ ಮಾಡ್ತಾನೆ. ಇದರ ಟೋಟಲ್ ಇನ್ವೆಸ್ಟ್‌ಮೆಂಟ್ 2.15 ಲಕ್ಷದ್ದು ಆಗಿರುತ್ತೆ. ಸ್ವಲ್ಪ ದಿನ ಕಳೆಯುತ್ತೆ. ಹಾಗೆ ಕಂಪನಿ ಕಡೆಯಿಂದ ಒಂದು ನ್ಯೂಸ್ ಬರುತ್ತೆ. ನಮ್ಮ ಒಂದು ಶೇರ್‌ನ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ. ಶೇರ್ ಪ್ರೈಸ್ ಗ್ರೋತ್ ಆಗ್ತಾ ಹೋಗ್ತಾ ಇದೆ. ಇದಕ್ಕೆ ನಾವು ಕಂಪನಿನ ಎಕ್ಸ್‌ಪೆಂಡ್ ಮಾಡುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳಿ ಕಂಪನಿ ಕಡೆಯಿಂದ ನ್ಯೂಸ್ ಬರುತ್ತೆ. ಇದಕ್ಕೆ ಇನ್ವೆಸ್ಟರ್ಸ್ ಎಲ್ಲ ತುಂಬಾ ಖುಷಿ ಆಗ್ತಾರೆ. ಅದಾದ 3 ತಿಂಗಳಿಗೆ ಮತ್ತೊಂದು ನ್ಯೂಸ್ ಬರುತ್ತೆ ಟಾಟಾ ಟೀ ಶೇರ್‌ಗಳಿಂದ. ಏನು ಅಂತ ಹೇಳಿದ್ರೆ ಟಾಟಾ ಟೀನ ಶೇರ್ 143ಕ್ಕೆ ಜಂಪ್ ಆಗಿದೆ. ಅಂದ್ರೆ ಇವ್ರು ಪರ್ಚೇಸ್ ಮಾಡಿದ್ದ ಒಂದು ಶೇರ್‌ನ ಬೆಲೆ 43 ಆಗಿದ್ರೆ, ಈಗ ಆ ಒಂದು ಶೇರ್‌ನ ಬೆಲೆ ₹143 ಆಗಿದೆ. ಇದು ಕೇವಲ 3 ತಿಂಗಳಲ್ಲಿ 3 ಪಟ್ಟು ರಿಟರ್ನ್‌ನ ಕೊಟ್ಟಿರುತ್ತೆ. ಹೀಗಾಗಿ ಇನ್ವೆಸ್ಟರ್ಸ್ ಎಲ್ಲ ಆಶ್ಚರ್ಯ ಆಗ್ತಾರೆ. 3 ಪಟ್ಟು 3 ತಿಂಗಳಲ್ಲಿ ತನ್ನ ಒಂದು ಶೇರ್‌ನ ಪ್ರೈಸ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ. ಆರ್‌ಜೆ ಪರ್ಚೇಸ್ ಮಾಡಿದಂತಹ 5,000 ಶೇರ್‌ಗೆ ಇಂಟು ₹100 ಪ್ರಾಫಿಟ್ ಅಂತೆ ಲೆಕ್ಕ ಹಾಕಿದ್ರೆ ಟೋಟಲ್ ಅವನ ಪ್ರಾಫಿಟ್ 5 ಲಕ್ಷ ಆಗಿರುತ್ತೆ. ಅವನು ಇನ್ವೆಸ್ಟ್ ಮಾಡಿದಂತಹ ಒಂದು ಅಮೌಂಟ್ 2.15 ಲಕ್ಷ ಆಗಿದ್ರೆ ಅವನಿಗೆ ಸಿಕ್ಕಂತಹ ರಿಟರ್ನ್ 7 ಲಕ್ಷ ಆಗಿರುತ್ತೆ. ಆರ್‌ಜೆಗೆ ಇದರಿಂದ ಸಿಕ್ಕಂತಹ ಒಂದು ರಿಟರ್ನ್ ತುಂಬಾ ಖುಷಿನ ಕೊಟ್ಟಿರುತ್ತೆ. ಹಾಗಾಗಿ ಇವರು ಓಡಿ ಬಂದು ತಮ್ಮ ಒಂದು ಫ್ಯಾಮಿಲಿ ಮುಂದೆ ಈ ಒಂದು ಖುಷಿ ವಿಷಯನ ಹೇಳ್ಕೊತಾರೆ. ಟಾಟಾ ಟೀ ಟ್ರೇಡ್‌ನ ನಂತರ ಆರ್‌ಜೆಗೆ ಮತ್ತಷ್ಟು ಟ್ರೇಡಿಂಗ್‌ನ ಉತ್ಸಾಹ ಹೆಚ್ಚುತ್ತಾ ಹೋಗುತ್ತೆ. ಮತ್ತೆ ಹೊಸ ಶೇರ್ ಬಗ್ಗೆ ಹುಡುಕ್ತಾ ಇರ್ತಾರೆ. ಹೊಸ ಆಲೋಚನೆಯನ್ನ ಮಾಡ್ತಾ ಹೋಗ್ತಾರೆ. ಇವರ ಒಂದು ಕನಸನ್ನ ಹೆಚ್ಚಾಗಿ ಕಾಣ್ತಾ ಹೋಗ್ತಾರೆ. ಆದ್ರೆ 1987ರಲ್ಲಿ ಅಮೆರಿಕದ ಕ್ರಾಶ್‌ನಿಂದಾಗಿ -22% ಸೆನ್ಸೆಕ್ಸ್ ಡೌನ್‌ಫಾಲ್ ಆಗುತ್ತೆ. ಇದರ ಎಫೆಕ್ಟ್ ಇಂಡಿಯಾ ಮೇಲೂ ಪರಿಣಾಮ ಬೀಳುತ್ತೆ. ಆದ್ರೂ ಆರ್‌ಜೆ ಅವರು ತನ್ನ ಒಂದು ಟ್ರೇಡಿಂಗ್‌ನ ಕನಸು ನಿಲ್ಲಿಸೋದಿಲ್ಲ. ಹಾಗೆ ಇವರು ತನ್ನ ಒಂದು ಟ್ರೇಡಿಂಗ್ ನಂತರ ಒಂದು ಹೊಸ ಶೇರ್‌ನ ನೋಡ್ತಾ ಇರ್ತಾರೆ, ಹುಡುಕ್ತಾ ಇರ್ತಾರೆ. ಸ್ವಲ್ಪ ದಿನ ಕಳೆಯುತ್ತೆ, ಅಮೆರಿಕದ ಕ್ರಾಶ್ ನಿಲ್ಲುತ್ತೆ. ಇಂಡಿಯಾದಲ್ಲಿ ಸ್ಟಾಕ್ ಮಾರ್ಕೆಟ್ ಮತ್ತೆ ಹೆಚ್ಚಿನಾಗಿ ಸ್ಟಾರ್ಟ್ ಆಗುತ್ತೆ. ಆರ್‌ಜೆ ಡಿಸೈಡ್ ಮಾಡ್ತಾರೆ, ನಾನು ಮತ್ತೆ ಟಾಟಾ ಕಂಪನಿಯ ಒಂದು ಶೇರ್‌ನೇ ಪರ್ಚೇಸ್ ಮಾಡಬೇಕು ಅಂತೇಳಿ. ಆಗ ಇವರು ರಿಸರ್ಚ್ ಮಾಡ್ತಾರೆ ಟಾಟಾ ಪವರ್‌ನ ಬಗ್ಗೆ. ಟಾಟಾ ಪವರ್‌ನ ಬಗ್ಗೆ ಇವರು ರಿಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ, ಟಾಟಾ ಕಂಪನಿಯ ಅಂದ್ರೆ ವಿದ್ಯುತ್ ತಯಾರು ಮಾಡುವಂತಹ ಒಂದು ಕಂಪನಿ ಫಿಕ್ಸ್ಡ್ ಪ್ರಾಫಿಟ್‌ನ ಕೊಡ್ತಾ ಇರುತ್ತೆ ಅಂತ ಹೇಳಿ. ಗವರ್ಮೆಂಟ್ ಡಿಸೈಡ್ ಮಾಡುತ್ತೆ ಈ ಒಂದು ಕಂಪನಿಯ ವ್ಯಾಲ್ಯೂ ಎಷ್ಟಿದೆ, ಎಷ್ಟು ಪ್ರಾಫಿಟ್‌ನ ರಿಟರ್ನ್ ಕೊಡುತ್ತೆ ಅಂತ ಹೇಳಿ. ಆಗ ಅವರು ನ್ಯೂಸ್ ಅಲ್ಲಿ ಓದಿ ತಿಳ್ಕೊತಾರೆ. ಟಾಟಾ ಪ್ಲಾಂಟ್‌ನ ಕೆಪಾಸಿಟಿಯ ಆಧಾರದ ಮೇಲೆ ಇವ್ರಿಗೆ ಎಕ್ಸ್ಟ್ರಾ ರಿವಾರ್ಡ್ ಕೂಡ ಸಿಗ್ತಾ ಇರುತ್ತೆ. ಹಾಗೆ ಟಾಟಾ ಪವರ್ ಪ್ಲಾಂಟ್‌ನ 100% ಯುಟಿಲೈಸೇಷನ್ ಕಡೆಗೆ ನಡೀತಾ ಇರುತ್ತೆ. ಹಾಗಾಗಿ ಇವ್ರಿಗೆ ಪೂರ್ತಿ ನಂಬಿಕೆ ಇರುತ್ತೆ, ಇದರಿಂದ ನಮಗೆ ಹೈಯೆಸ್ಟ್ ಅರ್ನಿಂಗ್ ಸಿಗುತ್ತೆ ಅಂತ ಹೇಳಿ. ಹಾಗಾಗಿ ಇವರು ಮಾರ್ಕೆಟ್ ಕ್ರಾಶ್‌ನ ನೋಡ್ತಾ ಬೇಗ ಟಾಟಾ ಕಂಪನಿಯ 5,000 ಶೇರ್‌ಗಳ್ನ ₹150 ಅಂತೆ ಒಟ್ಟು 7.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಶೇರ್‌ನ ಬೈ ಮಾಡ್ತಾರೆ. ಟಾಟಾ ಪವರ್‌ನ ಶೇರ್ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಆರ್‌ಜೆ ಅವರಿಗೆ ಒಂದು ಗಿಫ್ಟ್ ಕೂಡ ಸಿಕ್ಕಿರುತ್ತೆ. ಯಾವ್ದು ಆ ಗಿಫ್ಟ್ ಅಂತೀರಾ? ಅದೇ ನೋಡಿ ಈ ಕಂಪನಿಯ ಡಿವಿಡೆಂಡ್ ಅನೌನ್ಸ್‌ಮೆಂಟ್. ಡಿವಿಡೆಂಡ್ ಅನೌನ್ಸ್‌ಮೆಂಟ್ ಅಂದ್ರೆ ಅವ್ರಿಗೆ ₹18 ₹150 ಒಂದು ಶೇರ್‌ಗೆ ₹18 ಡಿವಿಡೆಂಡ್‌ನ ಕಂಪನಿ ಅನೌನ್ಸ್ ಮಾಡಿರುತ್ತೆ. ಅಂದ್ರೆ ₹150ಗೆ 12% ರಿಟರ್ನ್ ಕಂಪನಿ ಕಡೆಯಿಂದ ಇವ್ರಿಗೆ ಸಿಗ್ತಾ ಇರುತ್ತೆ. ಈ ಒಂದು ಡಿವಿಡೆಂಡ್ ಅನೌನ್ಸ್‌ಮೆಂಟ್ ಇಂದ ಆರ್‌ಜೆ ಅವರು ತುಂಬಾ ಖುಷಿ ಆಗ್ತಾರೆ. ಹಾಗೆ ಇವರು ಆ ಒಂದು ಶೇರ್‌ನ ಮಾರೋದಿಲ್ಲ. ಹಾಗೆ ಇಟ್ಕೊಂಡು ಆ ಒಂದು ಡಿವಿಡೆಂಡ್‌ನ ಎಂಜಾಯ್ ಮಾಡ್ತಾ ಇರ್ತಾರೆ. ಈ ಒಂದು ಇನ್ಸಿಡೆಂಟ್ ನಂತರ ದಲಾಲ್ ಸ್ಟ್ರೀಟ್‌ನಲ್ಲಿ ಆರ್‌ಜೆಗೆ ಒಬ್ರು ಮೆಂಟರ್ ಸಿಗ್ತಾರೆ. ಅವರೇ ರಾಧಾಕಿಶನ್ ದಮಾನಿ. ರಾಧಾಕಿಶನ್ ದಮಾನಿ ಒಬ್ರು ಸಕ್ಸಸ್ಫುಲ್ ಇನ್ವೆಸ್ಟರ್ ಮತ್ತೆ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಇವರು ಆರ್‌ಜೆಗೆ ಸ್ನೇಹಿತ ಮತ್ತೆ
ಒಬ್ರು ಮೆಂಟರ್ ಆಗಿ ಸಿಕ್ಕಿರ್ತಾರೆ. ರಾಧಾಕೃಷ್ಣ ದಮನಿ ಬೇರೆ ಯಾರು ಅನ್ಕೊಂಡಿದ್ದೀರಾ? ಇವರೇ ನೋಡಿ ಡಿಮ್ಯಾಟ್ ನ ಮಾಲೀಕ, ಇಂಡಿಯಾದ ರಿಚೆಸ್ಟ್ ಟ್ರೇಡರ್ ಅಂಡ್ ಇನ್ವೆಸ್ಟರ್. ಇವರು ಇಂಡಿಯಾದ 6th ರಿಚೆಸ್ಟ್ ಪರ್ಸನ್ ವಿತ್ ದ ನೆಟ್ವರ್ತ್ ಆಫ್ $30 ಬಿಲಿಯನ್ ಆಗಿರ್ತಾರೆ. ಇವರ ಒಂದು ಸ್ಟೋರಿ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇವರ ಒಂದು ವಿಷಯನ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಇಂಟ್ರೆಸ್ಟ್ ಇದ್ದಿದ್ರೆ ಮಾತ್ರ. ನೀವು ಇಂಟ್ರೆಸ್ಟೆಡ್ ಇದ್ರೆ ಕಮೆಂಟ್ ಮಾಡಿ. ಇವರ ಒಂದು ಪೂರ್ತಿ ಹಿಸ್ಟ್ರಿ ಮತ್ತೆ ಜರ್ನಿನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಬರೋಣ. 1986-87ರಲ್ಲಿ ಇವ್ರ ಹತ್ರ ಇದ್ದಂತ 10 ಲಕ್ಷ 25 ಲಕ್ಷಕ್ಕೆ ಬೆಳೆಯುತ್ತೆ. ಹಾಗೆ ಇವರು ಒಬ್ರು ಲೇಡಿ ಹತ್ರ ಇಸ್ಕೊಂಡಂತ 10 ಲಕ್ಷ ದುಡ್ಡನ್ನ ಅವರ ಇಂಟ್ರೆಸ್ಟ್ ಅಮೌಂಟ್ ನ ಸೇರಿ ವಾಪಸ್ ಕೊಡ್ತಾರೆ. ಹಾಗೆ ಇವರು ಒಬ್ರು ಒಳ್ಳೆಯ ಮನೆತನದ ಹುಡುಗಿನ ಮದುವೆ ಕೂಡ ಆಗ್ತಾರೆ. ನಂತರ ಇವರು ತಮ್ಮ ಒಂದು ಇನ್ವೆಸ್ಟ್ಮೆಂಟ್ ನ ಹೆಚ್ಚಾಗಿ ಬಿಡಿಸ್ಬೇಕು ಅಂತೇಳಿ ಏನ್ ಮಾಡ್ತಾರೆ, ಅವರ ತಂದೆ ಹತ್ರ ಹೋಗಿ ನನಗೆ 12 ಲಕ್ಷ ಅಮೌಂಟ್ ಬೇಕು ಅಂತೇಳಿ ಕೇಳ್ತಾರೆ. ಆಗ ಅವರ ತಂದೆ ಹೇಳ್ತಾರೆ, ನಾನ್ ನಿಂಗೆ 12 ಲಕ್ಷ ಅಮೌಂಟ್ ಕೊಡೋಕ್ಕಾಗಲ್ಲ ಅಂತೇಳಿ. ಯಾಕೆ ಅಂತಂದ್ರೆ ಅವರ ತಂದೆ ಅಥವಾ ಆರ್ಜೆ ಅವರ ತಾತ ಅವ್ರಿಗೆ ಯಾವುದೇ ಆದಂತಹ ಒಂದು ಅಮೌಂಟ್ ನ ಕೊಟ್ಟಿರಲ್ಲ. ಅದಕ್ಕೆ ಇವರು ಕೂಡ ಆರ್ಜೆಗೆ ಹೇಳ್ತಾರೆ, ನನಗೆ ನಿಮ್ಮ ತಾತ ಯಾವುದೇ ಆದಂತಹ ಒಂದು ಅಮೌಂಟ್ ನ ಕೊಟ್ಟಿಲ್ಲ, ನಾನೇ ಬೆಳೆದಿದ್ದು. ಹಾಗೆ ನೀನು ಕೂಡ ನಿಂದೇ ದುಡ್ಡಲ್ಲಿ ಸಂಪಾದನೆ ಮಾಡಿ ನೀನೇ ಬೆಳಿಬೇಕು ಅಂತ ಹೇಳಿ ಹೇಳ್ತಾರೆ. ಇದರಿಂದ ಆರ್ಜೆಗೆ ಒಂದು ಗೊತ್ತಾಗುತ್ತೆ, ನನಗೆ ನನ್ನ ಒಂದು ಫ್ಯಾಮಿಲಿಯಿಂದಾಗ್ಲಿ ನನ್ನ ತಂದೆಯಿಂದಾಗ್ಲಿ ಯಾವುದೇ ಆದಂತಹ ಒಂದು ಫಂಡ್ ಸಿಗೋದಿಲ್ಲ ಅಂತೇಳಿ. ಆದ್ರೂ ಕೂಡ ಆರ್ಜೆಗೆ ಒಂದೇ ಒಂದು ದಾರಿ ಇರುತ್ತೆ ಹಣನ ಸಂಪಾದನೆ ಮಾಡಕ್ಕೆ. ಅದೇನು ಅಂದ್ರೆ ದ ಓನ್ಲಿ ವೇ ಐ ಕುಡ್ ರೇಸ್ ಕ್ಯಾಪಿಟಲ್ ವಾಸ್ ಬೈ ಟ್ರೇಡಿಂಗ್ ಅಂತ ಹೇಳಿ ಇವ್ರಿಗೆ ಗೊತ್ತಿರುತ್ತೆ. ನಂತರ ಇವ್ರಿಗೆ ತನ್ನ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲಿ, ಡಿವಿಡೆಂಟ್ ಅಲ್ಲಿ ಮತ್ತೆ ಸ್ಮಾಲ್ ಟ್ರೇಡಿಂಗ್ ಅಲ್ಲಿ 50-55 ಲಕ್ಷ ಪ್ರಾಫಿಟ್ ಸಿಗುತ್ತೆ. ಈ ಒಂದು ಪ್ರಾಫಿಟ್ ನ ಇಟ್ಕೊಂಡು ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತೇಳಿ ಇವರು ಪ್ಲಾನ್ ಮಾಡ್ತಾ ಇರ್ತಾರೆ. ಹಾಗೆ ಇವರಿಗೆ ದಲಾ ಸ್ಟೇಟ್ ಅಲ್ಲಿ ಒಬ್ರು ಮಿಸ್ಟರ್ ಬಜಾಜ್ ಅನ್ನೋ ಒಬ್ಬ ಬ್ರೋಕರ್ ಟೈಪ್ ವ್ಯಕ್ತಿ ಕಾಣಿಸ್ತಾರೆ. ಇವರು ಇನ್ವೆಸ್ಟ್ಮೆಂಟ್ ನ ಟಿಪ್ ಇನ್ವೆಸ್ಟರ್ಸ್ಗೆ ಹೇಳ್ತಿರ್ತಾರೆ ವಿನಃ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇರಲ್ಲ. ಇವ್ರ ಹತ್ರ ಒಂದು ಸ್ಟಾಕ್ ಇರುತ್ತೆ, ಯಾವ್ದಪ್ಪ ಅಂತ ಹೇಳಿದ್ರೆ ಸೀಸಾಗೋವಾ ಅಂತೇಳಿ. ಸೀಸಾಗೋವಾ ಒಂದು ಐರನ್ ಮತ್ತೆ ಮೈನಿಂಗ್ ಕಂಪನಿ ಆಗಿರುತ್ತೆ. ಇದು ವೇದಾಂತ ಗ್ರೂಪ್ ನ ಒಂದು ಪಾರ್ಟ್ ಆಗಿರುತ್ತೆ. ಈ ಸೀಸಾಗೋವಾ ಪ್ರಾಡಕ್ಟ್ ನ ಬಗ್ಗೆ ಮಿಸ್ಟರ್ ಬಜಾಜ್ ಅವರು ಆರ್ಜೆ ಅವರಿಗೆ ಸಂಪೂರ್ಣವಾದಂತ ಒಂದು ಮಾಹಿತಿನ ಕೊಡ್ತಾರೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ. ಹಾಗೆ ಇದು ಆರ್ಜೆ ಅವರ ಒಂದು ದೊಡ್ಡ ಬಿಗ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಹಾಗಾಗಿ ಆರ್ಜೆ ಅವರು ಡಿಸೈಡ್ ಮಾಡ್ತಾರೆ, ಇದರ ಪೂರ್ತಿ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಂಡು ನಾನು ಇದರಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡಬೇಕು ಅಂತ. ಆದ್ರೆ ಅವ್ರ ಹತ್ರ ಇದ್ದಿದ್ದು ಬರೀ 50-55 ಲಕ್ಷ ರೂಪಾಯಿ ಆಗಿರುತ್ತೆ. ಇವರು ಸೀಸಾಗೋವಾ ಬಗ್ಗೆ ಪೂರ್ತಿ ರಿಸರ್ಚ್ ನ ಮಾಡಿದ ನಂತರ ಡಿಸೈಡ್ ಮಾಡ್ತಾರೆ ಸೀಸಾಗೋವಾ ಶೇರ್ಸ್ ನ ಪರ್ಚೇಸ್ ಮಾಡಬೇಕು ಅಂತೇಳಿ. ಆಗ ಸೀಸಾಗೋವಾ ಪ್ರೈಸ್ ಎಷ್ಟಿರುತ್ತೆ ಅಂತಂದ್ರೆ ₹26 ಒಂದು ಶೇರ್ಗೆ ಆಗಿರುತ್ತೆ. ಇವರು 3 ಲಕ್ಷ ಶೇರ್ನ ₹26 ಅಂತೆ ಬೈ ಮಾಡ್ತಾರೆ. ಇವರ ಒಂದು ಟೋಟಲ್ ಇನ್ವೆಸ್ಟ್ಮೆಂಟ್ 1 ಕೋಟಿ ರೂಪಾಯಿದು ಆಗಿರುತ್ತೆ. ನೀವೆಲ್ಲ ಅನ್ಕೊಂಡಿರ್ತೀರಾ ಅವ್ರ ಹತ್ರ ಇದ್ದಿದ್ದು ಬರೀ 50-55 ಲಕ್ಷ 1 ಕೋಟಿ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡ್ತಿದ್ದಾರೆ ಅಂತೇಳಿ. ನಿಮ್ಗೆ ಈ ಡೌಟು ಬಂದಿರುತ್ತೆ ಅಲ್ವಾ? ಇವರು ಫಾರ್ವರ್ಡ್ ಟ್ರೇಡಿಂಗ್ ನ ಮೂಲಕ ಈ ಒಂದು 1 ಕೋಟಿಯ ಶೇರ್ನ ಬೈ ಮಾಡ್ತಾರೆ. ಫಾರ್ವರ್ಡ್ ಟ್ರೇಡಿಂಗ್ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, ನೀವು ಶೇರ್ನ ಇವಾಗ ಪರ್ಚೇಸ್ ಮಾಡಿ ನಂತರ ಲೇಟರ್ ನೀವು ಆ ಒಂದು ಪೇಮೆಂಟ್ ನ ಮಾಡಿ ಅನ್ನೋ ಒಂದು ಡೀಲ್ ಆಗಿರುತ್ತೆ. ಈ ಒಂದು ಡೀಲ್ ನ ಮುಖಾಂತರ ಇವರು ಈ ಒಂದು ಸೀಸಾಗೋವಾ ಪ್ರೈಸ್ ನ ಶೇರ್ಸ್ಗಳನ್ನ 3 ಲಕ್ಷ ಶೇರ್ನ ಬೈ ಮಾಡ್ತಾರೆ. ಈ ಒಂದು 3 ಲಕ್ಷ ಶೇರ್ 1989ರಲ್ಲಿ ಇಂಡಿಯಾದಲ್ಲಿ ಐರನ್ ರೇಟ್ ಜಾಸ್ತಿ ಆಗುತ್ತೆ. ಇದರಿಂದಾಗಿ ಇವರ ಒಂದು ₹26 ಕೊಟ್ಟು ತಗೊಂಡಂತಹ ಒಂದು ಶೇರ್ 2.5 ಪಟ್ಟು ಹೆಚ್ಚಾಗುತ್ತೆ. ಅಂದ್ರೆ ₹65ಗೆ ಏರಿಕೆ ಆಗುತ್ತೆ. ಇದರಿಂದಾಗಿ ಇವರು ಪರ್ಚೇಸ್ ಮಾಡಿದಂತಹ ಒಂದು ಶೇರ್ನ ಬೆಲೆ 2.5 ಪಟ್ಟು ಹೆಚ್ಚಾಗಿ ಇವರ ಒಂದು ಶೇರ್ಗೆ 3 ತಿಂಗಳಲ್ಲಿ ಪ್ರಾಫಿಟ್ ನ ಗಳಿಸ್ಕೊಂತಾರೆ. ಹಾಗಾಗಿ ಇವರು ಇವರ ಒಂದು ಶೇರ್ನ ಫಾರ್ವರ್ಡ್ ಮಾಡ್ತಾರೆ. ಫಾರ್ವರ್ಡ್ ಮಾಡಿದಾಗ ಇವರ ಒಂದು ಬ್ರೋಕರೇಜ್ ಹಾಗೆ ಫರ್ಮ್ ಎಕ್ಸ್ಪೆನ್ಸಸ್ ಮತ್ತೆ ಅದರ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದು 70-80 ಲಕ್ಷ ಇವರಿಗೆ ರಿಟರ್ನ್ ಸಿಗುತ್ತೆ. ಇದರಿಂದ ಬಂದಂತಹ ಒಂದು ಪ್ರಾಫಿಟ್ ಇಂದ ಇವರು ಟೈಟಾನ್, ಕ್ರಿಸೆಲ್ ಮತ್ತೆ ಲುಫಿನ್ ಅಂತಹ ದೊಡ್ಡ ದೊಡ್ಡ ಶೇರ್ಗಳನ್ನ ಬೈ ಮಾಡ್ತಾರೆ. 1990ರಲ್ಲಿ ಇವರು ರೇರ್ ಎಂಟರ್ಪ್ರೈಸಸ್ ಅನ್ನೋ ಒಂದು ಖಾಸಗಿ ಹೂಡಿಕೆ ಸಂಸ್ಥೆನ ಸ್ಥಾಪಿಸ್ತಾರೆ. RARE ರಾಕೇಶ್ ಮತ್ತೆ ರೇಖಾ ಅವರ ಪತ್ನಿ ಆಗಿರ್ತಾರೆ. ಈ ಒಂದು ಹೆಸರನ್ನ ಇಟ್ಕೊಂಡು ಈ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿರ್ತಾರೆ. ಹಾಗೆ ರೇಖಾ ಜುಂಜುನ್ವಾಲಾ ಅವ್ರನ್ನ ಕೂಡ ಈ ಒಂದು ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ ನಲ್ಲಿ ಭಾಗವಹಿಸಕ್ಕೆ ಅವಕಾಶನ ಕೊಟ್ಟಿರ್ತಾರೆ. ಇವರು ಟೈಟಾನ್ ನ ಒಂದು ಶೇರ್ನ ಬೆಲೆ ₹3 ಇದ್ದಾಗ ಪರ್ಚೇಸ್ ಮಾಡಿರ್ತಾರೆ. ಆ ಒಂದು ಶೇರ್ನ ಬೆಲೆ 25,000ಕ್ಕೆ ಕೆಲವೇ ದಿನಗಳಲ್ಲಿ ರೈಸ್ ಆಗಿರುತ್ತೆ. ಹೀಗಾಗಿ ಅವರು ಟೈಟಾನ್ ಶೇರ್ನ ಮೇಲೆ 1,000 ಕೋಟಿ ಪ್ರಾಫಿಟ್ ನ ಗಳಿಸಿರ್ತಾರೆ.
ನಂತರ ಇವರು ಲುಪಿನ್, ಕ್ರಿಸೆಲ್, ಔರಂಬಿಡೋ ಫಾರ್ಮಾ ಅನ್ನೋ ದೊಡ್ಡ ದೊಡ್ಡ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. 2021ರಲ್ಲಿ ಇವರು ಜೆಟ್ ಏರ್ವೇಸ್ ನ ಮಾಜಿ ಸಿಇಒ ವಿನಯ್ ದುಬೆ ಅವರ ಜೊತೆ ಆಕಾಶ್ ಏರ್ವೇಸ್ ನ ಸ್ಥಾಪನೆ ಮಾಡ್ತಾರೆ. ಹಾಗೆ ಇವರು ನಂತರ $35 ಮಿಲಿಯನ್ ಹೂಡಿಕೆ ಮಾಡಿ 70 ಬೋಯಿಂಗ್ ವಿಮಾನದ ಲೀಡರ್ ಆಗಿ ಬೆಳೀತಾರೆ. ಇವರು ತಮ್ಮ ಒಂದು ಟ್ರೇಡಿಂಗ್ ಜರ್ನಿಲಿ ಬರೀ ಪ್ರಾಫಿಟ್ ನ ಮಾತ್ರ ಮಾಡಿರಲ್ಲ, ಟಾಟಾ ಕಂಪ್ನಿಯಲ್ಲಿ 560 ಕೋಟಿ ಲಾಸ್ ನ ಮಾಡ್ಕೊಂಡಿರ್ತಾರೆ. ಹಾಗೆ ಇವರ ಒಂದು ಫ್ಯಾಮಿಲಿ 900 ಕೋಟಿ ದುಡ್ಡನ್ನ ಒಂದು ಟೈಟನ್ ಶೇರ್ ನ ಮೇಲೆ ಕಳ್ಕೊಂಡಿರ್ತಾರೆ. ಇಷ್ಟು ಇವರು ಬರೀ ಪ್ರಾಫಿಟ್ ನ ಮಾತ್ರ ಮಾಡಿದ್ದಾರೆ ಅನ್ನೋ ಒಂದು ಸ್ಟೋರಿ ಅಲ್ಲ, ಇವರು ಲಾಸ್ ನ ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಜರ್ನಿನ ತಿಳಿಸ್ಕೊಡ್ತಾರೆ. ರಾಕೇಶ್ ಜುಂಜುನ್ವಾಲಾ ಅವರು ಹೇಳ್ತಾರೆ, ಟೇಕ್ ಡಿಫೀಟ್ ವಿತ್ ಎ ಸ್ಮೈಲ್ ಅಂತ ಹೇಳಿ. ಐ ಹ್ಯಾವ್ ಬುಕ್ಡ್ ಲಾಸಸ್ ಮೆನಿ ಟೈಮ್ಸ್ ಬಟ್ ಐ ಹ್ಯಾವ್ ನೆವರ್ ಬೀನ್ ಅಫೇರ್ಡ್ ಟು ಮೇಕ್ ಎ ಮಿಸ್ಟೇಕ್ ಅಂತ ಹೇಳಿ ಇವರು ಸೋತವರಿಗೆ ಹೇಳ್ತಾರೆ. ಯಾರು ಎಷ್ಟೇ ಮಾಡಿದ್ರು ಕೂಡ ಒಂದಲ್ಲ ಒಂದಿನ ಎಲ್ಲನೂ ಬಿಟ್ಟು ಹೋಗ್ಲೇಬೇಕಾಗುತ್ತೆ. ಹಾಗೆ ರಾಕೇಶ್ ಜುಂಜುನ್ವಾಲಾ ಅವರು ಕೂಡ 14 ಆಗಸ್ಟ್ 2022ರಂದು ನಿಧನರಾಗ್ತಾರೆ ಕಿಡ್ನಿ ಸಮಸ್ಯೆ ಮತ್ತು ಡಯಾಬಿಟಿಸ್ನಿಂದಾಗಿ. ಇವರು ನಿಧನರಾದಾಗ ಇವರ ಒಂದು ಆಸ್ತಿ ಎಷ್ಟಿರುತ್ತೆ ಅಂತಂದ್ರೆ 45,000 ಕೋಟಿ ಇರುತ್ತೆ. ಅಂದ್ರೆ $5.5 ಬಿಲಿಯನ್ ಆಗಿರುತ್ತೆ. ಇವರು ನಿಧನದ ನಂತರ 2025ರಲ್ಲಿ ಇವರ ಒಂದು ಆಸ್ತಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ 50,000 ಕೋಟಿ ಆಗಿರುತ್ತೆ. ಇದು ಇವಾಗ ಅವರ ಪತ್ನಿ ರೇಖಾ ಅವರು ನೋಡ್ಕೊಂತ ಇರ್ತಾರೆ. ರಾಕೇಶ್ ಜುಂಜುನ್ವಾಲಾ ಅವ್ರನ್ನ ಇಂಡಿಯಾದ ವಾರನ್ ಬಫೆಟ್ ಅಂತ ಹೇಳಿ ಕೂಡ ಕರೀತಾರೆ. ನನ್ನ ಪ್ರಕಾರ ಸೋಲು ಅಂತ ಹೇಳಿದ್ರೆ ಅದೊಂದು ಪಾಠ. ನಾವು ಅದನ್ನ ಕಲಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಇಂತಿಷ್ಟು ಅಮೌಂಟ್ ನ ಕೊಡ್ಲೇಬೇಕಾಗಿರುತ್ತೆ. ಲಾಸಸ್ ಆರ್ ದ ಎಜುಕೇಶನ್ ವಿ ವಿಲ್ ಪೇ ಟು ಲರ್ನ್ ಇಟ್ ಅಂತ ಹೇಳಿ. ಇಷ್ಟೊತ್ತು ತಾಳ್ಮೆಯಿಂದ ನನ್ನ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಸದಾ ನಿಮಗೆ ಚಿರಋಣಿಯಾಗಿರ್ತೀನಿ. ಮತ್ತೆ ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.